ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಫಾರ್ಮಾ ಪ್ರಪಂಚದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ಔಷಧಿಗಳ ಗುಣಮಟ್ಟ ಮತ್ತು ಸ್ಥಿರತೆಯನ್ನ ಕಾಪಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವ ವಿಷಯದ ಬಗ್ಗೆ ನೋಡೋಣ. ಮೊದಲಿಗೆ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅಲ್ವೇ. ನಾವು ತಗೊಳ್ಳೋ ಪ್ರತಿಯೊಂದು ಟ್ಯಾಬ್ಲೆಟ್ ಅಥವಾ ಸಿರಪ್ ಅದು ಪ್ರತಿ ಬಾರಿಯೂ ಒಂದೇ ರೀತಿ ಅದೇ ಕ್ವಾಲಿಟಿಯಲ್ಲಿ ಹೇಗೆ ತಯಾರಾಗುತ್ತೆ? ಏನಿದ್ರ ಹಿಂದಿನ ಸೀಕ್ರೆಟ್? ಹೌದು, ಈ ಪ್ರಶ್ನೆಗೆ ಉತ್ತರ ನೋಡಕ್ಕೆ ತುಂಬಾ ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್ ಆಗಿರೋ ಒಂದು ಕಾನ್ಸೆಪ್ಟ್ನಲ್ಲಿದೆ. ಅದೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅಥವಾ ನಾವು ಚಿಕ್ಕದಾಗಿ ಹೇಳೋ SOP. ಸರಿ, ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗಾದ್ರೆ SOP ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಡಾಕ್ಯುಮೆಂಟ್. ಇದರಲ್ಲಿ ಒಂದು ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಸೂಚನೆಗಳಿರ್ತವೆ. ಇದು ಒಂದು ರೀತಿ ಅಡುಗೆ ಪುಸ್ತಕದಲ್ಲಿರೋ ರೆಸಿಪಿ ತರಹ. ಪ್ರತಿ ಸಲನೂ ಒಂದೇ ತರಹದ ರುಚಿ ಬರಬೇಕು ಅಂದ್ರೆ ಅದರಲ್ಲಿ ಹೇಳಿದ ಹಾಗೆ ಮಾಡಬೇಕಲ್ವಾ? ಹಾಗೇನೆ ಇದು. ಒಂದು SOPಯ ಮುಖ್ಯ ಕೆಲಸ ಏನು ಅಂತ ತಿಳ್ಕೋಬೇಕು ಅಂದ್ರೆ ಅದು ಮೂಲಭೂತವಾಗಿ 3 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಈ ಪ್ರಶ್ನೆಗಳೇ SOPಯ ಅಡಿಪಾಯ ಅಂತಾನೂ ಹೇಳ್ಬೋದು. ಒಂದು ಒಳ್ಳೆ SOP ಈ 3 ಪ್ರಶ್ನೆಗಳಿಗೆ ತುಂಬಾನೇ ಕ್ಲಿಯರ್ ಆಗಿ ಉತ್ತರ ಕೊಡ್ಲೇಬೇಕು. ಮೊದಲನೇದು, ಯಾವ ಕೆಲಸ ಆಗಬೇಕು? ಎರಡನೇದು, ಅದನ್ನ ಮಾಡೋದು ಹೇಗೆ, ಅಂದ್ರೆ ಸರಿಯಾದ ವಿಧಾನ ಯಾವುದು? ಮತ್ತು ಮೂರನೇದು, ಆ ಕೆಲಸಕ್ಕೆ ಯಾರು ಜವಾಬ್ದಾರರು? ಈ 3ರಲ್ಲೂ ಸ್ಪಷ್ಟತೆ ಇಲ್ಲ ಅಂದ್ರೆ ಗೊಂದಲ ಆಗೋದು ಗ್ಯಾರಂಟಿ. ಸರಿ, ಈಗ ಫಾರ್ಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಇದು ತುಂಬಾನೇ ಸೆನ್ಸಿಟಿವ್ ಕ್ಷೇತ್ರ ಅಲ್ವಾ? ಇಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಅದರ ಪರಿಣಾಮ ದೊಡ್ಡದಾಗಿರುತ್ತೆ. ಹಾಗಾಗಿ ಇಲ್ಲಿ SOP ಯಾಕಿಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ನೋಡಿ, ಒಂದು ಫಾರ್ಮಾ ಕಂಪನಿಯ ಪ್ರತಿಯೊಂದು ಹಂತದಲ್ಲೂ SOPಗಳ ಪಾತ್ರ ದೊಡ್ಡದು. ಕಚ್ಚಾ ವಸ್ತುಗಳನ್ನ ತಗೊಳ್ಳೋದ್ರಿಂದ ಹಿಡಿದು ಪ್ರೊಡಕ್ಷನ್ ಪ್ರೋಸೆಸ್, ಕ್ಲೀನಿಂಗ್, ಲ್ಯಾಬ್ ಟೆಸ್ಟಿಂಗ್ ಎಲ್ಲದಕ್ಕೂ SOP ಇರುತ್ತೆ. ಅಷ್ಟೇ ಅಲ್ಲ, ಡಾಕ್ಯುಮೆಂಟೇಷನ್, ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಹೊಸ ಬದಲಾವಣೆ ತರೋದು ಮತ್ತು ಮುಖ್ಯವಾಗಿ ಉದ್ಯೋಗಿಗಳಿಗೆ ಟ್ರೈನಿಂಗ್ ಕೊಡೋದು, ಹೀಗೆ ಎಲ್ಲದಕ್ಕೂ ಒಂದು ನಿಗದಿತ SOP ಇರುತ್ತೆ. ಈ ಸ್ಲೈಡಲ್ಲಿರೋ ವ್ಯತ್ಯಾಸ ನೋಡಿದ್ರೇನೆ ನಮಗೆ ಪೂರ್ತಿ ಚಿತ್ರಣ ಸಿಗ್ಬಿಡುತ್ತೆ. ಒಂದ್ ಕಡೆ SOPಗಳನ್ನು ಬಳಸಿದ್ರೆ ಏನಾಗುತ್ತೆ? ಕೆಲಸದಲ್ಲಿ ಸ್ಥಿರತೆ ಇರುತ್ತೆ, ಕ್ವಾಲಿಟಿ ಸಿಗುತ್ತೆ, ಮತ್ತೆ ನಾವು ಅಂದ್ಕೊಂಡ ಹಾಗೆ ರಿಸಲ್ಟ್ಸ್ ಬರುತ್ತೆ. ಇನ್ನೊಂದು ಕಡೆ SOPಗಳೇ ಇಲ್ಲ ಅಂದ್ರೆ ಆಗ ಪೂರ್ತಿ ಕೆಲಸ ನಡಿಬೇಕಾಗಿರೋದು ವ್ಯಕ್ತಿಯ ಜ್ಞಾಪಕ ಶಕ್ತಿ ಮೇಲೆ. ಇದರಿಂದ ತಪ್ಪುಗಳಾಗೋ ಸಾಧ್ಯತೆ ಜಾಸ್ತಿ, ಮತ್ತೆ ಕ್ವಾಲಿಟಿಯಲ್ಲೂ ಏರುಪೇರಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇವು ಕೇವಲ ಕಂಪನಿ ಒಳಗಿನ ರೂಲ್ಸ್ ಅಷ್ಟೇ ಅಲ್ಲ, ಬದಲಿಗೆ ಸರ್ಕಾರಿ ನಿಯಂತ್ರಕ ಪ್ರಾಧಿಕಾರಗಳು ಅಂದ್ರೆ ರೆಗ್ಯುಲೇಟರಿ ಅಥಾರಿಟೀಸ್ ಇದನ್ನ ಕಡ್ಡಾಯ ಮಾಡಿವೆ. ಪ್ರತಿಯೊಂದು ಮುಖ್ಯವಾದ ಕೆಲಸಕ್ಕೂ SOP ಇರಲೇಬೇಕು. ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಸರಿಯಾದ ಟ್ರೈನಿಂಗ್ ಆಗಿರಬೇಕು. ಮತ್ತೆ ಆ SOPಯಲ್ಲಿ ಬರೆದ ಹಾಗೇನೆ ಅಕ್ಷರಶಃ ಕೆಲಸ ನಡಿಬೇಕು. ಇಷ್ಟೆಲ್ಲ ಮುಖ್ಯ ಅಂತ ಗೊತ್ತಿದ್ರೂ ಯಾಕೆ ಕೆಲವು ಕಂಪನಿಗಳು ಆಡಿಟ್ ಟೈಮಲ್ಲಿ SOP ವಿಚಾರದಲ್ಲಿ ಫೇಲ್ ಆಗ್ತವೆ? ಬನ್ನಿ, ಸಾಮಾನ್ಯವಾಗಿ ಯಾವ ಥರದ ಸಮಸ್ಯೆಗಳು ಕಾಣಿಸುತ್ತೆ ಅಂತ ನೋಡೋಣ. ಆಡಿಟರ್ಸ್ ಸಾಮಾನ್ಯವಾಗಿ 3 ಮುಖ್ಯ ಸಮಸ್ಯೆಗಳನ್ನು ಪತ್ತೆ ಮಾಡ್ತಾರೆ. ಮೊದಲನೇದು ಹಳೆ SOP ಬಳಸೋದು. ಅಂದ್ರೆ ಹೊಸ ವರ್ಷನ್ ಬಂದಿರುತ್ತೆ, ಆದ್ರೆ ಇವರು ಹಳೇದನ್ನೇ ಫಾಲೋ ಮಾಡ್ತಿರ್ತಾರೆ. ಎರಡನೇದು ಟ್ರೈನಿಂಗ್ ಕೊರತೆ. ಹೊಸ SOP ಬಂದಾಗ ಅದರ ಬಗ್ಗೆ ಉದ್ಯೋಗಿಗಳಿಗೆ ಸರಿಯಾದ ತರಬೇತಿ ಕೊಟ್ಟಿರೋದಿಲ್ಲ. ಮತ್ತು ಮೂರನೇದು, ಇದು ತುಂಬಾನೇ ಗಂಭೀರವಾದದ್ದು. ಅಂದ್ರೆ SOPಯಲ್ಲಿ ಬರ್ದಿರೋದಕ್ಕೂ ಅವರು ನಿಜವಾಗಿ ಕೆಲಸ ಮಾಡೋ ರೀತಿಗೂ ಸಂಬಂಧವೇ ಇರೋದಿಲ್ಲ. ಇದನ್ನ ಪ್ರಾಕ್ಟೀಸ್ ಮಿಸ್ಮ್ಯಾಚ್ ಅಂತಾರೆ. ಸರಿ, ಈ ಸಮಸ್ಯೆಗಳ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಒಂದು ಒಳ್ಳೆ ಗ್ರೇಟ್ SOPಯನ್ನ ಹೇಗೆ ರೆಡಿ ಮಾಡೋದು ಮತ್ತು ಅದನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಎಫೆಕ್ಟಿವ್ SOP ಹೇಗಿರಬೇಕು ಗೊತ್ತಾ? ಅದಕ್ಕೆ ಈ 4 ಗುಣಗಳು ಇರಲೇಬೇಕು. ಮೊದಲನೇದಾಗಿ, ಅದನ್ನು ಸ್ಪಷ್ಟವಾಗಿ ಎಲ್ರಿಗೂ ಸುಲಭವಾಗಿ ಅರ್ಥ ಆಗೋ ಭಾಷೆಯಲ್ಲಿ ಬರ್ದಿರಬೇಕು. ಎರಡನೇದು, ಅದು ಪ್ರಾಕ್ಟಿಕಲ್ ಆಗಿರಬೇಕು. ಅಂದ್ರೆ ಕೇವಲ ಪೇಪರ್ ಮೇಲಿನ ಥಿಯರಿ ಆಗದೆ ನಿಜ ಜೀವನದಲ್ಲಿ ಮಾಡೋಕೆ ಸಾಧ್ಯ ಇರಬೇಕು. ಮೂರನೇದು, ಅದರಲ್ಲಿ ಬರೆದ ಹಾಗೇನೆ ಚಾಚು ತಪ್ಪದೆ ಪಾಲಿಸಬೇಕು. ಮತ್ತು ಕೊನೆಯದಾಗಿ, ಪ್ರೊಸೆಸ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೂ ಕೂಡ ತಕ್ಷಣ SOPಯನ್ನ ಅಪ್ಡೇಟ್ ಮಾಡಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ಪಾಯಿಂಟ್ ಇದೆ. SOP ಅಂದ್ರೆ ಅದು ಕೇವಲ ಕ್ವಾಲಿಟಿ ಡಿಪಾರ್ಟ್ಮೆಂಟ್ಗೋಸ್ಕರ ಅಥವಾ ಆಡಿಟರ್ಸ್ಗೋಸ್ಕರ ಇರೋ ಒಂದು ಡಾಕ್ಯುಮೆಂಟ್ ಅಲ್ಲ, ಖಂಡಿತ ಅಲ್ಲ. ಬದಲಿಗೆ ಅದು ನಿಜವಾಗ್ಲೂ ಕೆಲಸ ಮಾಡೋ ಜನರಿಗೆ ಅವರ ದಿನನಿತ್ಯದ ಕೆಲಸದಲ್ಲಿ ಸಹಾಯ ಮಾಡೋ ಒಂದು ಟೂಲ್, ಅವ್ರಿಗೆ ದಾರಿ ತೋರಿಸೋ ಒಂದು ಗೈಡ್. ಈ ಒಂದು ವಾಕ್ಯ SOPಯ ಪಾತ್ರವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ.
ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ SOP ಅನ್ನೋದು ನಿರೀಕ್ಷೆಗಳನ್ನು ದೈನಂದಿನ ಅಭ್ಯಾಸವಾಗಿ ಬದಲಾಯಿಸೋ ಒಂದು ಸೇತುವೆ. ಅಂದ್ರೆ ಕ್ವಾಲಿಟಿ ಬಗ್ಗೆ ನಾವು ಏನು ನಿರೀಕ್ಷೆ ಇಟ್ಕೊಂಡಿರ್ತೀವೋ ಅದು ಬರೀ ಪೇಪರ್ ಮೇಲೆ ಉಳಿದೇ ಅದನ್ನು ನಿಜವಾದ ಪ್ರಾಕ್ಟೀಸ್ಗೆ ತರೋಕೆ ಸಹಾಯ ಮಾಡೋ ಬ್ರಿಡ್ಜ್ ಅದೇ SOP. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ ಇದು. ಯಾವುದೇ ಒಂದು ಸಂಸ್ಥೆಯಲ್ಲಿರೋ ಪ್ರೊಸೀಜರ್ಗಳು ನಿಜವಾಗ್ಲೂ ಕ್ವಾಲಿಟಿಯ ಕಡೆಗೆ ಕರ್ಕೊಂಡು ಹೋಗೋ ಸೇತುವೆಗಳಾಗಿ ಕೆಲಸ ಮಾಡ್ತಿವ್ಯಾ ಅಥವಾ ಅವು ಕೇವಲ ಒಂದು ಫೈಲ್ನಲ್ಲಿರೋ ಧೂಳು ಹಿಡಿದ ಕಾಗದಗಳಾಗಿ ಉಳಿದುಬಿಟ್ಟಿವ್ಯಾ? ಈ ಪ್ರಶ್ನೆಗೆ ಉತ್ತರ ಬಹಳ ಮುಖ್ಯ.